ಬಿಹಾರಕ್ಕೆ. ಬಿಹಾರದಲ್ಲಿ 40 ಲೋಕಸಭಾ ಸ್ಥಾನಗಳಿದೆ. ಬಿಹಾರದಲ್ಲಿ 40 ಲೋಕಸಭಾ ಸ್ಥಾನಗಳಿದೆ. ಕಳೆದ ಬಾರಿ ನಿತೀಶ್ ಕುಮಾರ್ ಮತ್ತು ಬಿಜೆಪಿ ಜೊತೆಯಾಗಿ ಎಲೆಕ್ಷನ್ ಎದುರಿಸಿತ್ತು. ಆದರೆ ಈ ಬಾರಿ ನಿತೀಶ್ ಕುಮಾರ್ ಅವರು RJD ಜೊತೆ, ಅಂದರೆ ಲಾಲು ಪ್ರಸಾದ್ ಯಾದವ್ ಅವರ RJD ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದ ಕಾರಣಕ್ಕಾಗಿ ಈ ಬಾರಿ ಬಿಜೆಪಿ 40ಕ್ಕೆ 40 ಲೋಕಸಭಾ ಕ್ಷೇತ್ರಗಳಲ್ಲಿ ಒಬ್ಬಂಟಿಯಾಗಿ ನಿಲ್ತೀವಿ ಮತ್ತು 40 ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿತ್ತು. ಹಾಗಾಗಿ ನಿತೀಶ್ ಕುಮಾರ್ ಕೂಡ INDA ಮೈತ್ರಿಕೂಟದ ಅಗ್ರೇಸರಾಗಿದ್ದರು. INDA ಮೈತ್ರಿಕೂಟ ಅಥವಾ ಇಂಡಿಯಾ ಮೈತ್ರಿಕೂಟ ಅಥವಾ ಇಂಡಿ ಮೈತ್ರಿಕೂಟ ಅಂತ ಹೆಸರು ಕೂಡ ಕೊಟ್ಟಿದ್ದು ಇದೇ ನಿತೀಶ್ ಕುಮಾರ್. ಆದರೆ ಯಾವಾಗ ನಿತೀಶ್ ಕುಮಾರ್ ಅವರಿಗೆ INDA ಮೈತ್ರಿಕೂಟದಲ್ಲಿ ಸಿಗಬೇಕಾದಂಥ ಸ್ಥಾನಮಾನ ಗೌರವ ಸಿಗಲಿಲ್ಲ, ಯಾವಾಗ ದೀದಿ ಅಥವಾ ಮಮತಾ ಬ್ಯಾನರ್ಜಿಯವರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅಂತ ಹೇಳಿದ್ರು, ಅಲ್ಲಿಂದ ಶುರುವಾಯಿತು ಪ್ರಾಬ್ಲಮ್. ಆದರೆ ಇದೇ ನಿತೀಶ್ ಕುಮಾರ್ ಅವರ ಪಾರ್ಟಿ ಮತ್ತು ಜೊತೆಯಾಗಿದ್ದಂತಹ ಲಾಲು ಪ್ರಸಾದ್ ಯಾದವ್ ಪಾರ್ಟಿ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅಂತಂದರೆ, ಒಂದು ಕಡೆ JDU, ನಿತೀಶ್ ಕುಮಾರ್ ಅವರ JDU ನಲ್ಲಿದ್ದಂತಹ ಶಾಸಕರನ್ನೇ ತನ್ನ ಪಕ್ಷಕ್ಕೆ ಸೆಳೆಯುವಂಥ ಪ್ರಯತ್ನವನ್ನು ಲಾಲು ಪ್ರಸಾದ್ ಯಾದವ್ ಅವರು ಮಾಡ್ತಾ ಇದ್ರು. ಜೊತೆಗೆ JDUನ ಅಧ್ಯಕ್ಷರನ್ನೇ ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು. ಆ ಮೂಲಕ ತನ್ನ ಮಗ ತೇಜಸ್ವಿಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟೋದು ಅವರ ಆಶಯವಾಗಿತ್ತು. ಇದು ಗೊತ್ತಾದಂತಹ ನಿತೀಶ್ ಕುಮಾರ್ ನೇರವಾಗಿ ಇದೀಗ ನರೇಂದ್ರ ಮೋದಿ ಅವರಿಗೆ ಫೋನ್ ಮಾಡಿದ್ದಾರೆ. ನೋಡಿ ಸ್ವಾಮಿ, ನೋಡಿ, ನೀವು ನನಗೆ ಸಹಾಯ ಮಾಡೋದಿದ್ರೆ, ನನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸೋದಿದ್ರೆ, ನಾನು ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಜೊತೆ ಇರ್ತೀನಿ, ಇಂಡಿಯಾ ಮೈತ್ರಿಕೂಟ ಬಿಟ್ಟುಬಿಡ್ತೀನಿ. ರಾಜಕೀಯ ಮಾಡಲಿಕ್ಕೆ ಇರುವಂಥವರಲ್ಲಿರೋದು ನರೇಂದ್ರ ಮೋದಿ ಅಥವಾ ಅಮಿತ್ ಶಾ ಬಿಟ್ಬಿಡ್ತಾರಾ? ಓಕೆ ಅಂದಿದ್ದಾರೆ. ಇದೀಗ ಲಾಲು ಪ್ರಸಾದ್ ಯಾದವ್ ಮತ್ತು ನಿತೀಶ್ ಕುಮಾರ್ ಜೊತೆಗಿದ್ದಂತಹ ಜೋಡಿ ಮುರಿದು ಬಿದ್ದು ನಿತೀಶ್ ಕುಮಾರ್ ಅವರ JDU ಮತ್ತು ಬಿಜೆಪಿ ಮತ್ತೆ ಹೊಂದಾಗ್ತಾ ಇದೆ. ಭಾನುವಾರವೇ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಮತ್ತೊಬ್ಬರು ಇಬ್ಬರು DCMಗಳಾಗಲಿದ್ದಾರೆ. ಏನದು ಸುದ್ದಿ? ಇಂಡಿಯಾ ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ಕೊಟ್ಟಿದ್ದಾರೆ ನಿತೀಶ್ ಕುಮಾರ್. ಜೊತೆಗೆ ತಾನು ಪಲ್ಟು ರಾಮ್ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಇದರ ಕಂಪ್ಲೀಟ್ ಡಿಟೇಲ್ ಇಲ್ಲಿದೆ. ಮೀನಿನ ಹೆಜ್ಜೆ ಬೇಕಾದರೂ ಗುರುತಿಸಬಹುದು, ಆದ್ರೆ ನಿತೀಶ್ ಕುಮಾರ್ ಮನಸ್ಸಿನಲ್ಲಿ ಏನಿದೆ ಅಂತ ಆ ದೇವರಿಗೂ ಅರ್ಥ ಆಗಲ್ಲ ಅನ್ಸುತ್ತೆ. ಒಮ್ಮೊಮ್ಮೆ ಮೋದಿ ನೇತೃತ್ವದ NDA ಮೇಲೆ ಮನಸ್ಸಾಗುತ್ತೆ, ಮಗದೊಮ್ಮೆ ಲಾಲು ಮೇಲೆ ಲವ್ ಆಗುತ್ತೆ. ಒಟ್ನಲ್ಲಿ ಆ ದೋಣಿಯಿಂದ ಈ ದೋಣಿಗೆ, ಈ ದೋಣಿಯಿಂದ ಆ ದೋಣಿಗೆ ಜಂಪ್ ಮಾಡೋದ್ರಲ್ಲಿ ಪಲ್ಟು ರಾಮ್ ಖ್ಯಾತಿಯ ನಿತೀಶ್ ಕುಮಾರ್ ಬಂಟರಾಗಿದ್ದಾರೆ. ಇದೀಗ 4 ವರ್ಷದ ಬಳಿಕ ಬಿಹಾರ CM ಮನಸ್ಸು ಬದಲಾಗಿದೆ. ಒಳಗೊಳಗೆ ಲಾಲು ಅಂಡ್ ಸನ್ಸ್ ಏನೋ ಸ್ಕೆಚ್ ಹಾಕ್ತವ್ರೆ ಅಂತ ತಿಳಿದ ನಿತೀಶ್ ಕುಮಾರ್ ಮೋದಿಗೆ ಕಾಲ್ ಮಾಡಿದ್ದಾರೆ. ತನ್ನ CM ಕುರ್ಚಿ ಉಳಿಬೇಕು ಅಂದ್ರೆ ಮತ್ತೆ ಸ್ನೇಹಿತರಾಗೋಣ ಅಂದ್ರಂತೆ. ಪ್ರಧಾನಿ ಕೂಡ ಸರಿ ಎಂದಿದ್ದಾರೆ ಎನ್ನಲಾಗ್ತಿದೆ. ಆದ್ದರಿಂದ ರಾಜಭವನಕ್ಕೆ ತೆರಳಿ ರಾಜ್ಯಪಾಲ ರಾಜೇಂದ್ರ ಆರ್ಲೆಕರ್ ಭೇಟಿ ಮಾಡಿರೋ ನಿತೀಶ್ ಎಲ್ಲ JDU ಶಾಸಕರು ಪಾಟ್ನಾಗೆ ಬರುವಂತೆ ಸೂಚಿಸಿದ್ದಾರೆ. ಏನ್ ಸರ್ ಇಂಡಿಯಾ ಕೂಟದ ಕತೆ ಅಂತ ಕೇಳಿದ್ರೆ साहेब्रो फुल साइलेंट ಆಗಿದ್ದಾರೆ. हम तो गठबंधन के मुखिया माननीय नीतीश कुमार जी से ही आग्रह कर सकते हैं कि शाम तक इस कंफ्यूजन को दूर कर दें. ये जो गठबंधन को लेके संशय बना हुआ है, जिससे कि आम जनजीवन भी प्रभावित हो रहा है. और आज ही तेजस्वी जी हमारे डिप्टी CM 3-4 जगह से झंडा फहरा के आए, तो उस हिसाब से हमारी तरफ से तो स्पष्ट ಬಿಹಾರ ಮೈತ್ರಿ ಸರ್ಕಾರದ ಭಾಗವಾಗಿರೋ RJDಯ ನಾಯಕರು ಗೊಂದಲ ಪರಿಹರಿಸುವಂತೆ ನಿತೀಶ್ಗೆ ಆಗ್ರಹಿಸಿದ್ದಾರೆ.